ಸೂತ್ರ 13 ತೇ ವ್ಯಕ್ತ ಸೂಕ್ಷ್ಮ ಗುಣಾತ್ಮಾನಃ. ಪದಗಳ ವಿಭಾಗ ತೇ ವ್ಯಕ್ತ ಸೂಕ್ಷ್ಮ ಗುಣ ಆತ್ಮಾನಃ. ತೇ ಅಂದರೆ ಅವುಗಳು, ಅಂದರೆ ಸಾಪೇಕ್ಷ ವಲಯದಲ್ಲಿರುವಂತಹ ವಿದ್ಯಮಾನಗಳು. ವ್ಯಕ್ತ ಅಂದರೆ ಗೋಚರವಾಗುವಂಥವು, ಇಂದ್ರಿಯಗಳಿಗೆ ಸಿಗುವಂಥವು. ಸೂಕ್ಷ್ಮಾಹ ಅಂದರೆ ಗೋಚರವಾಗದೇ ಇರುವಂಥವು, ಇಂದ್ರಿಯಾತೀತವಾದಂಥವು, ಆತ್ಮಪ್ರಜ್ಞೆಗೆ ಮಾತ್ರ ತಿಳಿಯುವಂಥವು. ಗುಣಾಹ ಅಂದರೆ ಸತ್ವರಜೋ ತಮೋ ಗುಣಗಳು. ಆತ್ಮಾನಃ ಅಂದರೆ ತನ್ನದೇ ಆದಂತಹ ಸ್ವಂತಿಕೆಯಲ್ಲಿ ಇರುವ. ಭಾವಾರ್ಥ: ಸಾಪೇಕ್ಷ ವಲಯದಲ್ಲಿ ಕೆಲವು ವಿದ್ಯಮಾನಗಳು ಪಂಚೇಂದ್ರಿಯಗಳಿಗೆ ಗೋಚರವಾಗುವಂತಹ ವಿದ್ಯಮಾನಗಳಿರುತ್ತವೆ. ಕೆಲವು ಸೂಕ್ಷ್ಮವಾಗಿರುತ್ತವೆ, ಅವು ಇಂದ್ರಿಯಗಳಿಗೆ ಗೋಚರವಾಗದೆ ಆತ್ಮಪ್ರಜ್ಞೆಗೆ ಮಾತ್ರ ಅರಿವಾಗುವಂತಹ ವಿದ್ಯಮಾನಗಳಿರುತ್ತವೆ. ಅವು ಸತ್ವರಜೋ ತಮೋ ಎಂಬ ಸಂಕೋಲೆಗಳು ಅಥವಾ ಗುಣಗಳು. ಅಸ್ಮಿತೆಯು ಈ ತ್ರಿಗುಣಗಳಿಂದ ಕೂಡಿರುತ್ತದೆ. ಈ ತ್ರಿಗುಣಗಳನ್ನು, ಸತ್ವರಜೋ ತಮೋ ಗುಣಗಳನ್ನು ಚೆನ್ನಾಗಿ ಅರಿತುಕೊಳ್ಳಬೇಕಾಗುತ್ತದೆ. ಇವುಗಳ ಅವಲೋಕನ ಮಾಡಿದಾಗ ಮಾತ್ರ ಅದರಲ್ಲಿರುವಂತಹ ನಯವಂಚಕತೆ ಹಾಗೂ ತಂತ್ರದಿಂದ ಕೂಡಿರುವಂತಹ ವಿಚಾರಗಳು, ಅವುಗಳನ್ನು ಅವಗಾಹನೆ ಮಾಡಿಕೊಂಡು ಅದನ್ನು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ಜೀವಾತ್ಮನಿಗೆ ಬರುತ್ತದೆ. ಇಲ್ಲಿ ಜೀವಾತ್ಮನು ತನ್ನತನವನ್ನು, ತನ್ನ ಸರ್ವತ್ವವನ್ನು ಕೂಡ ಅವನು ಜಯಿಸಬೇಕಾಗುತ್ತದೆ. ಇಂತಹ ಸಾಮರ್ಥ್ಯ ಗಳಿಸಿಕೊಳ್ಳಲು ಅವನು ಪ್ರಯತ್ನ ಮಾಡಬೇಕಾಗುತ್ತದೆ. ತ್ರಿಗುಣಾತ್ಮಕವಾದ ಅಹಂಕಾರವನ್ನು ಕೂಡ ಅವನು ಜಯಿಸಿದಾಗ ಮಾತ್ರ ಕೈವಲ್ಯವನ್ನು ಮುಟ್ಟಲು ಅವನಿಗೆ ಸಾಧ್ಯವಾಗುತ್ತದೆ ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 14 ಪರಿಣಾಮೈಕತ್ವಾತ್ ವಸ್ತು ತತ್ವಂ. ಪದಗಳ ವಿಭಾಗ ಪರಿಣಾಮ, ಏಕತ್ವಾತ್ ವಸ್ತು ತತ್ವ. ಪದಗಳ ಅರ್ಥ: ಪರಿಣಾಮ ಅಂದರೆ ಫಲಿತಾಂಶ, ಏಕತ್ವಾತ್ ಅಂದರೆ ಒಂದೇ ಒಂದು ಇರುವುದು, ವಸ್ತು ಅಂದರೆ ಗಮನಕ್ಕೆ ಬರುವಂತಹ ಮೂರ್ತತೆ ಹಾಗೂ ಅಮೂರ್ತತೆ, ತತ್ವಾತ್ ಅಂದರೆ ವ್ಯಕ್ತವಾಗುವಂತಹ ಯೋಗ್ಯತೆಗಳು. ಭಾವಾರ್ಥ: ಇಲ್ಲಿ ವಸ್ತುತತ್ವ ಎಂದರೆ ಎಲ್ಲವೂ ಪಾಂಚಭೌತಿಕವಾಗಿರುತ್ತದೆ ಹಾಗೂ ತ್ರಿಗುಣಾತ್ಮಕವಾಗಿರುತ್ತದೆ. ಪಾಂಚಭೌತಿಕವಾಗಿರುವಂಥದ್ದು ಕೆಲವು ಮೂರ್ತತೆಯಿಂದ ಕೂಡಿರುತ್ತದೆ, ಕೆಲವು ಅಮೂರ್ತತೆಯಿಂದ ಕೂಡಿರುತ್ತದೆ. ಗುಣಗಳು ಸೂಕ್ಷ್ಮವಾಗಿರುತ್ತದೆ, ಅವು ಗಮನಕ್ಕೆ ಬರುವುದು ಆತ್ಮಪ್ರಜ್ಞೆಯಿಂದ ಮಾತ್ರ ಸಾಧ್ಯವಾಗಿರುತ್ತದೆ. ಇಲ್ಲಿ ಜೀವಾತ್ಮನು ಸಶರೀರನಾಗಿರೋದ್ರಿಂದ ಸಗುಣದಿಂದ ನಿರ್ಗುಣತ್ವದ ಕಡೆಗೆ ಸಾಗಬೇಕಾದರೆ ಅವನು ಮತ್ತೆ ನಿರ್ಗುಣತ್ವದಿಂದ ಸಗುಣತ್ವದ ಕಡೆಗೆ, ಅಂದರೆ ಅವರೋಹಣ ಮಾರ್ಗವಾಗಿ ಬರುವುದು ಅನಿವಾರ್ಯವಾಗಿ ಬಿಡುತ್ತದೆ. ಏಕೆಂದರೆ ಈಜುಗಾರನು ಎಷ್ಟೇ ಪರಿಣಿತನಾದರೂ ಕೂಡ ಸಮುದ್ರದ ಮಧ್ಯದಲ್ಲಿ ಹೋದರೆ ದಡಕ್ಕೆ ಬರಲು ಅವನಿಗೆ ಹೆಚ್ಚಿನ ಪ್ರಾವೀಣ್ಯತೆ ಬೇಕಾಗುತ್ತದೆ. ಅದೇ ರೀತಿ ಅಭಿಮನ್ಯುವು ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗುತ್ತಾನೆ, ಹೊರಗೆ ಬರಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಜೀವಾತ್ಮನು ನಿರ್ಗುಣತ್ವದ ಕಡೆಗೆ ಹೋದಾಗ ಅವನು ಶರೀರಿ ಆಗಿರುವುದರಿಂದ ಶರೀರದ ಸ್ವಭಾವಗಳಾದ ಹಸಿವು, ನೀರಡಿಕೆ ಹಾಗೂ ಮಲಮೂತ್ರ ವಿಸರ್ಜನೆಗಳು, ಇವುಗಳಿಗೆ ಅವನು ಮತ್ತೆ ಅವರೋಹಣ ಮಾರ್ಗವಾಗಿ ಬರಬೇಕಾಗುತ್ತದೆ. ಇಲ್ಲದೆ ಹೋದರೆ ಅವನು ಶರೀರ ತ್ಯಾಗವನ್ನು ಮಾಡಬೇಕಾಗುತ್ತದೆ.
ಈ ಸಮಯದಲ್ಲಿ ಶರೀರ ತ್ಯಾಗ ಮಾಡಿದರೆ ಅದು ಆತ್ಮಹತ್ಯೆಗೆ ಸ್ಥಿರವಾಗಿರುವುದರಿಂದ ಮಹಾಪಾಪವಾಗುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಯೋಗಸ್ಥಃ ಕುರು ಕರ್ಮಾಣಿ ಎಂದು ಹೇಳಿರುತ್ತಾನೆ. ಅಂದರೆ ಜೀವಾತ್ಮನಿಗೆ ಆ ಚಾಕಚಕ್ಯತೆಯು ಕೂಡ ಬರಲೇಬೇಕಾಗುವುದು ಅನಿವಾರ್ಯವಾಗಿರುತ್ತದೆ. ಅಂದರೆ ನಿರ್ಗುಣತ್ವದಿಂದ ಸಗುಣತ್ವಕ್ಕೆ ಬರುವಂತಹ ಚಾಕಚಕ್ಯತೆ ಅವನಲ್ಲಿ ಇರಬೇಕಾಗುತ್ತದೆ.